ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ರಣಸ್ವಾಮಿ, ವೀಕ್ಷಕರಣ ನ್ಯೂಸಿಂದ. ವೀಕ್ಷಕರೇ, ಇವತ್ತಿನ ದಿವಸ ಏನಾಗ್ಬಿಟ್ಟಿದೆಯಪ್ಪ ಅಂದರೆ, ಸಮುದಾಯಗಳ ಮಧ್ಯದಲ್ಲಿ ಕಿಚ್ಚು ಹೆಚ್ಚುತ್ತಾ ಇದೆ. ಅವ್ರಿಗಿಂತ ನಾವು ಕಮ್ಮಿ ಅಲ್ಲ, ನಮಗಿಂತ ಅವ್ರು ಕಮ್ಮಿ ಅಲ್ಲ ಅನ್ನೋ ಥರ ಆಗಿದೆ ನೋಡಿ. ಈ ಹಿಂದೆ ಎಲ್ಲ ಒಂದು ಪೇಪರು ಪೈನ್ ದಾರದಲ್ಲಿ ಸುವರ್ಣಗಳ ಕಟ್ಟಿಬಿಟ್ಟು ಮೆರವಣಿಗೆ ಮಾಡೋ ಅಂತಕ್ಕಂಥದ್ದು ಪದ್ಧತಿ ಇತ್ತು. ಆಡಂಬರ ಇರಲಿಲ್ಲ, ಆಡಂಬರ ಗೊತ್ತಿರಲಿಲ್ಲ ಕೆಲವರಿಗೆ ಆಡಂಬರ ಏನು ಅಂತೇಳಿ. ಈಗ ನೋಡಿ, ಮೆರವಣಿಗೆಗಳು ಹೋಗೋದ ಸಂದರ್ಭದಲ್ಲಿ ಶಬ್ದ ಮಾಲಿನ್ಯ, ಕೆಲವೇನಾದ್ರೂ ಹಳ್ಳುರಿಗಾರು ಸತ್ಯ ಹೋಗ್ತಕ್ಕಂಥ ಶಬ್ದ ಮಾಲಿನ್ಯ. ಅದಕ್ಕಿಂತ ಹೆಚ್ಚಾಗಿ ಇವರು ಲೈಟ್ ಸರ್ ಹಾಕಿದ್ರು, ಬೋಟ ಕಟ್ಟಿದ್ರು, ಯಾವುದೋ ಕಲರ್ ಬಟ್ಟೆ ಕಟ್ಟಿದ್ರು ಅಂತೇಳಿ ಇನ್ನೊಂದು ಸಮುದಾಯರು ನಾವೇನು ಕಮ್ಮಿ ಅಂತೇಳಿ ಅವರು ಲೈಟ್ ಸರ್ ಹಾಕೋದು, ಬೋಟ ಕಟ್ಟೋದು, ಇಂಥವೆಲ್ಲ ಮಾಡ್ತಾರೆ. ಇದು ಮುಂದಿನ ದಿನಗಳಲ್ಲಿ ಅತಿ ಎತ್ತರಕ್ಕೆ ಬೆಳೀತಕ್ಕಂಥ ವೈಷಮ್ಯ ಅಂತ ಹೇಳಬಹುದು ನಾವು. ಅದರಿಂದ ಸರ್ಕಾರ ಯಾರೇ ಆಗಿರಲಿ, ಯಾವ ಕಾರ್ಯಕ್ರಮನೇ ಮಾಡಲಿ, ಈ ಬಟ್ಟೆ ಕಟ್ತಕ್ಕಂಥದ್ದು, ಲೈಟ್ ಸರ್ ಹಾಕ್ತಕ್ಕಂಥದ್ದು ಬಂದ್ ಮಾಡಬೇಕು. ಅತಿ ಹೆಚ್ಚಿನ ಶಬ್ದ ಮಾಡ್ಕೊತ ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು, ಇವೆಲ್ಲ ನಿಷೇಧ ಆಗಬೇಕಾಗಿದೆ. ಅವರವರು ಪದ್ಧತಿ ಪ್ರಕಾರ ಮೆರವಣಿಗೆ ಮೌನವಾಗಿ ಹೋಗ್ತಕ್ಕಂಥ ಕಾನೂನನ್ನು ಜಾರಿ ಮಾಡಬೇಕಾಗಿದೆ. ಇಲ್ಲಾಂದರೆ ಮೆರವಣಿಗೆ ನಡೀತಕ್ಕಂಥ ಸಮಯದಲ್ಲಿ ರಕ್ತಪಾತ ನಡೀತಕ್ಕಂಥ ವಾತಾವರಣ ನಡೀತಾ ಇದೆ. ಈಗಾಗಲೇ ದಿನ ಬೆಳಗ್ಗಾದರೆ ಮಾಧ್ಯಮಗಳಲ್ಲಿ ಅದರದ್ದೇ ದೊಡ್ಡ ಸುದ್ದಿಯಾಗಿದೆ. ಅದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಒಂದು ಸಮುದಾಯದ ಪರವಾಗಿ ಇದೆ ಸರ್ಕಾರ ಅನ್ನತಕ್ಕಂಥ ಮಾತಿಗೆ ಒಳಗಾಗದಂಗೆ ಎಲ್ಲರಿಗೂ ಸಮಾನತೆಯಾಗಿ ಕಾಣ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ವಿಕೋಪಕ್ಕೆ ಹೋಗುತ್ತೆ. ಅದರಿಂದ ಈ ಬಟ್ಟೆಗಳು ಕಟ್ಟೋದು, ಲೈಟ್ ಕಂಬಗಳಿಗೆ ಬಾಟುಗಳು ಕಟ್ಟೋದು, ಲೈಟ್ಸ್ಗಳು ಹಾಕೋದು, ಇವನ್ನೆಲ್ಲ ನಿಷೇಧ ಮಾಡಬೇಕಾಗಿದೆ. ಇನ್ನು ಫ್ಲೆಕ್ಸ್ಗಳು ಅಷ್ಟೇನೇನೆ, ಫ್ಲೆಕ್ಸುಗಳ ಅವಳಿ ಅಂತೂ ವಿಪರೀತ ಆಗೋಗ್ಬಿಟ್ಟಿದೆ. ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಫ್ಲೆಕ್ಸಿನ ಆಡಂಬರ ಜಾಸ್ತಿ ಆಗ್ತಾ ಇದೆ. ಆ ಫ್ಲೆಕ್ಸಿಗೆ ಇಂತಿಷ್ಟು ಶುಲ್ಕ ಕೊಡಬೇಕು ಅಂತಿದೆ. ಆ ಶುಲ್ಕಕ್ಕೂ ಕೂಡ ಪಂಗನಾಮ ಇರ್ತದೆ ನಗರಸಭೆಗಳಿಗೆ, ಪಂಚಾಯತಿಗಳಲ್ಲಿ. ನಮಗೆ ತಿಳಿದು ಬಂದಂಗೆ ಹಾಲಿ ಸದಸ್ಯರು, ಮಾಜಿ ಸದಸ್ಯರು ಕೂಡ ಕೇಸ್ ವರ್ಕರ್ಗಳಿಗೆ ಧಮಕಿ ಹಾಕ್ತಾರೆ, ನಿಮ್ಮ ಅಪ್ಪಂದ ಜಾಗ ಕಟ್ಕೊಂಡ್ಲಿ ಬಿಡು ಅಂತೇಳಿ. ಈ ರೀತಿ ಪ್ರಭಾವ ಬೀರ್ತಾ ಹೋದರೆ ಸರ್ಕಾರದ ಬೊಕ್ಕಸಕ್ಕೆ ಹಣ ಇಲ್ಲಿ ಬರುತ್ತೆ, ಸತ್ತಿ ಹಣ ಬರುತ್ತೆ. ಅದರಿಂದ ಇಂತಹ ಪ್ರಭಾವಿಗಳ ಒತ್ತಡವನ್ನು ಆದಷ್ಟು ಕೂಡ ತಾಬಂದಿಗೆ ತರಬೇಕಾಗಿದೆ ಸರ್ಕಾರ. ಅದಕ್ಕಿಂತ ಹೆಚ್ಚಾಗಿ ಈಗಾಗಲೇ ಕೆಲವಾರು ಊರುಗಳಲ್ಲಿ ನೋಡ್ತಿದ್ದೀರ ನೀವು, ಈ ಬಟ್ಟೆಗಳದು, ಬಾಟುಗಳದು ಅಬ್ರಾನ. ಅದರಿಂದ ಮೆರವಣಿಗೆಗಳು ಹೋಗಬೇಕಾದ್ರೆ ಮೌನ ರೀತಿಯಲ್ಲಿ ಮೆರವಣಿಗೆ ಹೋದರೆ ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡೋದಿಲ್ಲ. ಇಲ್ಲಾಂದರೆ ಜಾತಿಗಳ ನಡುವೆ ಕಿಚ್ಚು ಹೆಚ್ಚಿ ರಕ್ತಪಾತ ಆಗತಕ್ಕಂಥ ಸಂಭವ ಮುಂದೆ ತಲೆದೋರಲೂಬಹುದು. ನೋಡಿ, ನಿಮ್ಮನ್ನು ಅವರು ತೆಗಳೋದು, ಅವ್ರನ್ನ ನೀವು ತೆಗಳೋದು, ಇದು ಬೇಡ. ಇದನ್ನು ನಿಲ್ಲಿಸಿಬಿಟ್ಟು ಜನಗಳ ಏನೇನು ತೊಂದರೆಗಳನ್ನು ಅನುಭವಿಸ್ತಿದ್ದಾರೆ, ಯಾವ್ಯಾವ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ, ಅತ್ತ ಕಡೆ ಗಮನ ಹರಿಸಿ
ಜನರಿಂದ ಒಳ್ಳೆಯ ಶುಭ ಆರೈಕೆಯನ್ನು ಪಡೀರಿ. ಜನಗಳ ಶಾಪ ಒಳ್ಳೆಯದಲ್ಲ. ನಾವು ಈ ಹಿಂದೆ ಹೇಳಿದ್ದೀವಿ. ಏನು ಇವಾಗ ಸೆಲೆಬ್ರಿಟಿಗಳಂತ ಗುರುತಿಸ್ಕೊಂಡಿದ್ದೀರಾ ಗಣ್ಯ ವ್ಯಕ್ತಿಗಳು, ಅವರಿಗಂತೂ ಅಪವಾದ ಕೆಟ್ಟ ಬುದ್ಧಿಯಾಗಿದೆ. ಈಗ ನೋಡ್ತಿದ್ದೀರಲ್ಲ ಏನೇನು ಆಗ್ತಿದೆ ಅಂತೇಳಿ. ಅದರಿಂದ ಈ ಮೆರವಣಿಗೆಗಳನ್ನು ಮಾಡುವಾಗ ಮೌನವಾಗಿ ಮೆರವಣಿಗೆ ಮಾಡತಕ್ಕಂಥ ಒಂದು ಒಳ್ಳೆ ಕಾನೂನನ್ನು ಜಾರಿಗೆ ತಂದ್ರಿ. ಯಾವ ಸಮುದಾಯದಲ್ಲೇ ಆಗಿರಲಿ, ಅತಿಯಾಗಿ ಹೆಚ್ಚಾಗಿ ಮೆರೆಯಕ್ಕೆ ಹೋಗಬಾರ್ದು. ಇದೇನಾಗುತ್ತೆ, ರಕ್ತಪಾತ ಒಲೆಯಲ್ಲಿ ಅಂತ್ಯವಾಗ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಅದರಿಂದ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ಬಿಟ್ಟು ಈ ಮುಂದೆ ಅಹಿತಕರ ಘಟನೆಗಳು ನಡೆದಂತೆ ಕಟ್ಟೆಚ್ಚರ ವಹಿಸಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರೇ, ಯಾರಾದರೂ ಅನ್ಯಾಯ ಒಳಗಾದವರು ನಮ್ಮ ಚಾನಲ್ಗೆ ಬಂದುಬಿಟ್ಟು ತಮ್ಮ ಮನಸ್ಸುಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.